ಏನ್ ಪರಿಸ್ಥಿತಿ? ಇನ್ನೇನು, ಗಂಡ ಜೈಲಿಗೆ ಹೋಗ್ತಿದ್ದಾನೆ ಅಂತ ಅದಕ್ ಕಾರಣ ದಿವ್ಯಾ ಅಂತ ಶಶಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಆ ಕಡೆ ಗಂಡ, ಈ ಕಡೆ ಅಣ್ಣ. ಯಾರ್ ಪರವಾಗಿರ್ಬೇಕೋ ಗೊತ್ತಾಗ್ದೆ ಶಶಿ ಗೊಂದಲದಲ್ಲಿದ್ದಾಳೆ. ತನ್ನಿಂದ ಅಭಿ ಶಶಿ ದೂರ ಆಗ್ತಿದ್ದಾರೆ ಅಂತ ಚಾಣಕ್ಯ ಬೇಜಾರ್ ಮಾಡ್ಕೋತಿದ್ದಾನೆ. ನಮ್ಮ ಅಜ್ಜಿ ಅತ್ತಿಗೆಗೆ ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಕೇಶವನ್ ವಿಶ್ವಾಸ ಗೊತ್ತಿರೋದೇ ಅಲ್ವಾ, ಸ್ವಂತ ವ್ಯಕ್ತಿಗಳಿಗೆ ಕಷ್ಟ ಬಂದಿರೋ ಹಾಗೆ ತುಂಬಾ ಫೀಲ್ ಆಗ್ತಿದ್ದಾನೆ. ಸ್ಟೇಷನ್ ಅಲ್ಲಿ ಅಭಿ ಕೂಡ ತುಂಬಾ ಫೀಲ್ ಆಗಿರ್ತಾನೆ. ಬೇಜಾರಾಗ್ತಿದೆ ಕಣೆ. ಮನುಷ್ಯನ ಶಾರೀರಿಕವಾಗಿ ಸಾಯಿಸೋದೇ ಶಾಪ ಅಲ್ಲ, ಮಾನಸಿಕವಾಗಿ ಸಾಯಿಸೋ ಅಂತ ವಿಷಾದಗಳು ಕೂಡ ಶಾಪನೇ. ಹೌದು ಪೌಡ್ರು, ನೋಡ್ತಿದ್ರೆ ನನ್ಗೂ ದುಃಖ ಆಗ್ತಿದೆ. ಹಾ, ಏನು ನೀನು ದುಃಖ ಪಡ್ತಿದ್ದೀಯ ಚಂದ್ರಿಕಾ? ಎಷ್ಟೇ ಬೇಡ ಅನ್ಕೊಂಡ್ರು ಇದು ನನ್ ತವ್ರ ಮನೇನೆ ಅಲ್ವಾ, ಇವ್ರು ನನ್ನವರೇ ಅಲ್ವಾ. ಏನೋ ಆ ದರಿದ್ರ ಆಸ್ತಿಗೋಸ್ಕರ ಆಸೆ ಪಟ್ಟು ಆ ನಿತ್ಯ ಜೊತೆ ಕೈ ಜೋಡ್ಸಿದ್ವಿ. ಕೆಟ್ಟ ಕೆಟ್ಟ ಕೆಲ್ಸಗಳನ್ನ ಮಾಡ್ತಾ ಇದೀವಿ ಹೊರತು. ಅವಾಗವಾಗ ನನ್ಗೂ ಅನ್ಸತ್ತೆ ಪೌಡ್ರು, ನಾವು ಮನುಷ್ಯರೇ ಅಂತ. ಅಂದ್ಕೊಂಡ್ ಮಾತ್ರ ಏನ್ ಪ್ರಯೋಜನ ಚಂದ್ರಿಕಾ? ನಿತ್ಯ ಜೊತೆ ಸ್ನೇಹ ಅಂದ್ರೆ ಹುಲಿ ಮೇಲೆ ಸವಾರಿ ಇದ್ದ ಹಾಗೆ. ಹುಲಿ ಮೇಲೆ ಕೂತ್ಕೊಳ್ಳೋಕೂ ಆಗಲ್ಲ, ಕೂತ್ಕೊಂಡ್ ಮೇಲೆ ಇಳಿಯೋಕೂ ಆಗಲ್ಲ. ಏನೋ ಪೌಡ್ರು, ಈ ಪರಿಸ್ಥಿತಿಯಿಂದ ಬೇಗ ಹೊರಗಡೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸ್ತಿದೆ. ಏನ್ ಹೊರಗೆ ಬರ್ತೀವೋ ಏನೋ, ನಾವು ಉದ್ಧಾರ ಆಗೋದು ಪಕ್ಕಕ್ಕೆ ಇಟ್ರೆ ಎಲ್ರಿಗೂ ನೋವು ಕೊಟ್ಟಿದ್ದೀವಿ. ಇಲ್ಲಿ ನೋಡು, ಆ ದರಿದ್ರದವಳೆ ಫೋನ್ ಮಾಡ್ತಿದ್ದಾಳೆ. ಇಲ್ಲಿ ಏನ್ ನಡೀತಿದ್ಯೋ ಅಲ್ಲಿ ಆ ರಾಕ್ಷಸಿಗೆ ಹೇಳ್ಬೇಕು. ಕರ್ಮ ಕರ್ಮ. ಏನ್ ಮಾಡಕ್ಕಾಗುತ್ತೆ, ರಿಸೀವ್ ಮಾಡಿ. ಹಲೋ, ಹೇಳಮ್ಮ ನಿತ್ಯ. ಏನು ಅಲ್ಲಿ ಅಳು, ಕಿರ್ಚಾಟ, ಶೋಕ, ಕಣ್ಣೀರು ಅಷ್ಟೇ ಅಲ್ವಾ? ನಿನಗೆ ಗೊತ್ತಿರೋದೇ ಅಲ್ವೇನಮ್ಮ, ನೀನು ಊಹಿಸಿದ್ದೇ ನಡೀತಾ ಇದೆ. ನಿನ್ಗೆ ಹ್ಯಾಪಿನೇ ಅಲ್ವಾ? ಯಾಕೆ ನೀವು ಹ್ಯಾಪಿ ಆಗಿಲ್ವಾ? ಇವ್ರು ನೋಡ್ತಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ತಿದ್ಯಮ್ಮ, ಪಾಪ ಅನಿಸ್ತಿದೆ. ಇನ್ನು ಎಷ್ಟ್ ದಿನ ನಮ್ಮ ಈ ದ್ವೇಷ ಬಿಟ್ಬಿಡ್ಬೋದಲ್ವಾ? ಹೌದಾ? ಹಾಗಾದ್ರೆ ಆ ಅಣ್ಣ ತಂಗಿನ ಬಿಟ್ಟು ನಿಮ್ಮನ್ನ ಸಾಯಿಸ್ಲಾ? ತು ಬೇಡ ಬಿಡಮ್ಮ, ನಿನ್ ದ್ವೇಷನ ಕಂಟಿನ್ಯೂ ಮಾಡ್ಕೋ. ಅವರಿಗೆ ಪಾಪ ಅಂದ್ರೆ ನೀವ್ ಹೋಗ್ತೀರಾ. ಡಬ್ಬ ಸೆಂಟಿಮೆಂಟ್ ಪಕ್ಕಕ್ಕಿಟ್ಟು ಅವ್ರ ಅಳುನ ಎಂಜಾಯ್ ಮಾಡ್ತಾ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಆಗ್ಲಮ್ಮ, ಇಡ್ತೀನಿ.